ಹಾಯ್ ನಮಸ್ಕಾರ. ಪ್ರಥಮ ಪಿ.ಯು.ಸಿಯ ಈಗಾಗಲೇ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಡೆದಿದ್ದು, ಸೊ ಆಗಸ್ಟ್ ವೀಕ್ನಲ್ಲಿ ನಿಮಗೆ 3ನೇ ತಾರೀಕಿಗೆ ಎಲ್ಲ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತವೆ. ಹಾಗೆ LLB ಯೂನಿಟ್ ಟೆಸ್ಟ್ ಹಲವಾರು ವಿಡಿಯೋಗಳನ್ನ ಮಾಡಲಾಗಿದ್ದು, ಸೊ ಎಕನಾಮಿಕ್ಸ್ ಕುರಿತು ಕನ್ನಡ ಮಾಧ್ಯಮದಲ್ಲಿ ನಿನ್ನೆ ತಾನೇ ವಿಡಿಯೋನ ಮಾಡಲಾಗಿದೆ. ಇಂದಿನ ತರಗತಿಯಲ್ಲಿ ನಾವು ಅಕೌಂಟೆನ್ಸಿ ಲೆಕ್ಕಶಾಸ್ತ್ರ ಸಂಬಂಧಪಟ್ಟಂಥ ಪ್ರಥಮ ಪಿ.ಯು.ಸಿಯ ಘಟಕ ಪರೀಕ್ಷೆಯನ್ನು ನೋಡೋಣ. ಒಟ್ಟು 40 ಅಂಕವನ್ನು ಒಳಗೊಂಡಂಥ ಪ್ರಶ್ನೆ ಪತ್ರಿಕೆ. ಸೊ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿಕೊಂಡು ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆನ ಅನಲೈಸ್ ಮಾಡೋಣ. ಸೆಕ್ಷನ್ ಎ ಕೊಟ್ಟಿರುವಂಥ ಬಹುಮುಖ್ಯ ಪ್ರಶ್ನೆಗಳು ಅಂದರೆ MCQ ಇರ್ತವೆ. ಚಾಯ್ಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವೆನ್. ಒಟ್ಟು 3 ಅಂಕವನ್ನು ಇಲ್ಲಿ ಪಡ್ಕೋಬೋದು. ಮೊದಲನೇ ಪ್ರಶ್ನೆ, ದ ಫಾಲೋವಿಂಗ್ ಆರ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆರ್ ಅಕೌಂಟಿಂಗ್ ಅಂತ ಕರಿತೀವಿ. ಇಲ್ಲಿ ಐಡೆಂಟಿಫಿಕೇಷನ್, ಮೆಜರ್ಮೆಂಟ್, ರಿಕಾರ್ಡಿಂಗ್ ಅಂದರೆ ರಿಕಾರ್ಡಿಂಗ್ ಸಂಬಂಧಪಟ್ಟಿದ್ದು. ಸೊ ಇನ್ನು ಮೋಟಿವೇಟಿಂಗ್ ಅಂತ ಇದೆ. ಸೊ ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ ಇಲ್ಲಿ ರಿಕಾರ್ಡಿಂಗ್ ಆಗಿರುತ್ತೆ. ಹಾಗೆ ಎರಡನೇ ಪ್ರಶ್ನೆ, ಹೂ ಈಸ್ ದ ಫಾದರ್ ಆಫ್ ಅಕೌಂಟೆನ್ಸಿ. ಇದು ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಸೊ ನೋಡ್ಕೋಬೇಕು. ಸೊ ಇಲ್ಲಿ 3 ಪ್ರಶ್ನೆನಾಗಿ ನೀವು ನೋಡ್ಕೋಬೇಕು. FW ಟೇಲರ್ ಆಗಿತ್ತು, ಅಲ್ಲಿ ಲೂಸಿ ಫೆಸಿಲಿಯೋ ಆ್ಯಂಡ್ ಮಾಸ್ಲೋ, ಹೆನ್ರಿ ಫಯಲೋ. ರೈಟ್ ಆನ್ಸರ್ ಸೊ ಲೂಸಿ ಫೆಸಿಲಿಯೋ ಆಗಿರುತ್ತೆ, ಅಥವಾ ಲುಕ ಫೆಸಿಲಿ ಅಂತ ನೀವು ಕರೀಬೋದು. ಹಾಗೆ 3ನೇ ಪ್ರಶ್ನೆ, ವಿಚ್ ಆರ್ ದ ನಾಟ್ ಅಸೆಟ್ ಅಂದರೆ ಇಲ್ಲಿ ಕೊಟ್ಟಿರುವಂಥ ಯಾವುದೇ ಅಸೆಟ್ ಅಲ್ಲ ಅಂತ ಕೇಳಿದರೆ ಅವರು. ಅಲ್ಲಿ ಮಷಿನರಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಸೊ ಡೆಬಿಟಾರ್ ಅನ್ನೋದು ಕೂಡ 3 ಅನ್ನೋದು ಅದು ಅಸೆಟ್ ಆಗಿರುತ್ತೆ. ಸೊ ಕ್ರಿಟರ್ ಅನ್ನೋದು ಅಸೆಟ್ ಅಲ್ಲ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ನೋಡ್ಕೋಬೇಕು ನೀವು. ಹಾಗೆ ಪಿಲ್ಲಿಂಗ್ ಅಂತ ಮ್ಯಾಕ್ಸಲ್ಲಿ ಕೂಡ 2 ಅಂಕವನ್ನು ಪಡ್ಕೋಬೋದು. ಸೊ ಮೊದಲನೇ ಪ್ರಶ್ನೆ ಕೊಟ್ಟಿದ್ದು ಡ್ಯಾಶ್ ಈಸ್ ದ ಲ್ಯಾಂಗ್ವೇಜ್ ಆಫ್ ದ ಬಿಸ್ನೆಸ್ ಅಂತ ಕರೀತಾರೆ. ಸೊ ನೀವು ರೈಟ್ ಆನ್ಸರನ್ನು ನೋಡ್ಕೋಬೇಕು. ಹಾಗೆ ಐಡೆಂಟಿಫೈಡ್ ಆ್ಯಂಡ್ ಮೆಜರ್ಡ್ ಎಕನಾಮಿಕ್ ಎವೆಂಟ್ಸ್ ಶುಡ್ ಬಿ ರಿಕಾರ್ಡ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಸೊ ರಿಕಾರ್ಡ್ ಅನ್ನೋದು ಕ್ರೊನಾಲಜಿಕಲ್ ಆರ್ಡರ್ ಆಗಬೇಕಾಗುತ್ತೆ. ಹಾಗೆ ಇಲ್ಲಿ ಆನ್ಸರ್ ದ ಕ್ವಶನ್ಸ್, ಶಾರ್ಟ್ ಕ್ವಶನ್ಸ್ ಇವೆ, ಅವ್ನು ನೋಡ್ಕೋಬೇಕು. ವಾಟ್ ಈಸ್ ದ ಪ್ರಾಫಿಟ್ ಅಂದ್ರೇನು, ಹೂ ಈಸ್ ಅಕೌಂಟ್ ಅಂದ್ರೇನು ಅಂತ ಪ್ರಶ್ನೆ ಕೇಳಿದರು. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಲ್ಲಿ 2 ಅಂಕ ಪ್ರಶ್ನೆ ನೋಡಿ. ಹೂ ಆರ್ ದ ಯೂಸರ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯಾರು ಯೂಸ್ ಮಾಡ್ತಾರೆ ಅಂತ, ಬಳಕೆದಾರರು ಯಾರು ಅಂತ ಕೇಳಿದಲ್ಲಿ ಮಾರ್ಕೆಟರ್ಸ್, ಕ್ರೆಡಿಟರ್ಸ್, ಹಾಗೆ ಶೇರ್ ಹೋಲ್ಡರ್ಸ್ ಈ ರೀತಿ ಬರೀಬೇಕಾಗಿರುತ್ತೆ. ಹಾಗೆ ಗಿವ್ ಎನಿ ದ 3 ಎಕ್ಸಾಂಪಲ್ಸ್ ಆಫ್ ದ ರೆವಿನ್ಯೂವನ್ನು ನಾವು 3 ಎಕ್ಸಾಂಪಲ್ನ ಬರೀಬೇಕಾಗಿರುತ್ತೆ. ಕಮಿಷನ್, ಸೇಲ್ಸ್ ಈ ರೀತಿ ಬರೀಬೇಕಾಗಿರುತ್ತೆ. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇಲ್ಲಿ ಸೊ ನಿಮಗೆ 12 ಅಂಕವನ್ನು ಪಡ್ಕೋಬೋದು. ಸೊ ಡಿಫೈನ್ ದ ಅಕೌಂಟಿಂಗ್ ಆ್ಯಂಡ್ ಸ್ಟೇಟ್ ಅಂದರೆ ಸ್ಟೇಟ್ ಇಟ್ ಈಸ್ ಅಬ್ಜೆಕ್ಟಿವ್ಸ್ ಅನ್ನ ಬರೀಬೇಕಾಗಿತ್ತು. ಎರಡನೇ ಪ್ರಶ್ನೆ, ವಾಟ್ ಡು ಮೀನ್ ಬೈ ಸೊ ಆ್ಯಂಡ್ ಅಸೆಟ್ಸ್, ಎಕ್ಸಾಂಪಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಟ್ಸ್ ಈ ರೀತಿ ಪ್ರಶ್ನೆಯನ್ನು ಕೇಳಾಗುತ್ತೆ. ಇನ್ನು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಲ್ಲಿ 12 ಅಂಕವನ್ನು ಗೇನ್ ಮಾಡ್ಕೋಬೋದು. ಸ್ಟೇಟ್ ದ ಡಿಫ್ರೆಂಟ್ ಟರ್ಮ್ಸ್ ಇನ್ ಅಕೌಂಟಿಂಗಿನ ಕೇಳಾಗಿದ್ರೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಸೊ PVK ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ ಅಂದರೆ ಸೊ ಪ್ರಾಕ್ಟಿಕಲ್ ಕ್ವಶನ್ಸನ್ನು ಕೇಳ್ತಾರೆ. ಅಲ್ಲಿ ಲಿಸ್ಟ್ ಔಟ್ ದ ಅಸೆಟ್ಸ್, ಲಯಬಿಲಿಟೀಸ್, ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್. ಒಟ್ಟು ಮಿನಿಮಮ್ 20 ಪದಗಳನ್ನ ಬರೀಬೇಕಾಗಿರುತ್ತೆ. ಅಸೆಟ್ 20, ಲಯಬಿಲಿಟೀಸ್ 20, ಎಕ್ಸ್ಪೆನ್ಸಸ್ 20, ಹಾಗೆ ಇನ್ಕಮ್ಸ್ 20. ಅಂದರೆ ಅವಕ್ಕೆ ಫಾರ್ ಎಕ್ಸಾಂಪಲ್ ಅಸೆಟ್ ಆದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಮಿಷನರಿ ಈ ರೀತಿ, ಫರ್ನಿಚರ್ಸ್ ಈ ರೀತಿ ಬರೀಬೇಕಾಗಿರುತ್ತೆ. ಸೊ ಲಯಬಿಲಿಟೀಸ್ ಯಾವ ರೀತಿ ಬರ್ತವೆ, ಎಕ್ಸ್ಪೆನ್ಸಸ್ ಯಾವ ರೀತಿ ಬರುತ್ತೆ, ಸೊ ಇನ್ಕಮ್ ಯಾವ ರೀತಿ ಬರುತ್ತೆ ಅವನ್ನ ಬರೀಬೇಕಾಗಿರುತ್ತೆ. ಸೊ ಇಷ್ಟು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮುಂದಿನ ತರಗತಿಯಲ್ಲಿ ಮುಂದಿನ ಸಬ್ಜೆಕ್ಟನ್ನು ಮಾಡಲಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.